Hi guys, welcome to my YouTube channel. ಗಾಯ್ಸ್ ನಾವಿವತ್ತು ಬಂದಿದ್ದು ಧರ್ಮಸ್ಥಳಕ್ಕೆ. ಬನ್ನಿ ಯಾವ ಥರ ಇರುತ್ತೆ ಜರ್ನಿ ನೋಡೋಣ. ಹಾಗೆ ಮುಂದಕ್ಕೆ ಬಂದ್ವಿ, ಹಂಗೆ ನೋಡಿ ನೇಚರ್ ಗೀಚರ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಹಂಗೆ ನಾವು ಟೀ ಕುಡ್ಕೊಂಡು ಮಾತಾಡ್ಕೊಂಡು ಯಾವ ಥರ ಹೋಗೋದು, ಯಾವ ಥರ ಪ್ಲಾನು ನೆಕ್ಸ್ಟ್ ಯಾರು ಅಂತೇಳಿ ಎಲ್ಲ ಮಾತಾಡ್ತೀವಿ. ಆಮೇಲೆ ಕಾರಲ್ಲಿ ಕುತ್ಕೊಂಡು ಕಾರಲ್ಲಿ ಒಬ್ಬರಿಗೆ 70 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿಂದ. ಇಲ್ಲಿ ಡೈರೆಕ್ಟ್ ಧರ್ಮಸ್ಥಳಕ್ಕೆ. ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿ ಆಮೇಲೆ ಹಂಗೆ ಮಾತಾಡ್ಕೊಂಡು ಕಾರಲ್ಲಿ ನೇಚರ್ ಎಲ್ಲ ನೋಡ್ಕೊಂಡು ಚೆನ್ನಾಗಿತ್ತು. ಆಮೇಲೆ ನಮ್ಮದೊಂದು ವೀಡಿಯೋ ಮಾಡ್ಕೊಂಡ್ರಿ. ಆಮೇಲೆ ನೋಡಿ ಹೊರಗಡೆ ಯಾವ ಥರ ಕಾಣ್ತಾ ಇತ್ತು ನೇಚರ್ ಎಲ್ಲ ಚೆನ್ನಾಗಿದೆ. ಆಮೇಲೆ ನಮ್ಮ ಫ್ರೆಂಡ್ ಒಂದು ಮಾತಾಡ್ದಂಗೆ ಕೇಳಿ. ಹಲೋ ಫ್ರೆಂಡ್ಸ್, ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ನಿಮಗೆ ಟ್ರೈನು 8:45ಕ್ಕೆ ಇದೆ. ಬೆಳಗ್ಗೆ 5:50ಕ್ಕೆ ಬರುತ್ತೆ. ಅಲ್ಲಿಂದ ನಿಮಗೆ 1 ಕಿಲೋಮೀಟ್ರು ನಡ್ಕೊಂಬಂದರೆ ಮೇನ್ ರೋಡ್ ಸಿಗುತ್ತೆ. ಧರ್ಮಸ್ಥಳ ಮೇನ್ ರೋಡ್, ಕುಕ್ಕೆ ಟು ಧರ್ಮಸ್ಥಳ. ಅಲ್ಲಿಂದ ನೀವು ಸೀದಾ ಪ್ರೈವೇಟ್ ಗಾಡಿ ಇದೆ, ಗೌರ್ಮೆಂಟ್ ಬಸ್ ಇದೆ. ಗೌರ್ಮೆಂಟ್ ಬಸ್ಗೆ ಒಬ್ಬರಿಗೆ 60 ರೂಪಾಯಿ ಚಾರ್ಜ್ ಆಗುತ್ತೆ. ಬಟ್ ನಮ್ಮ ಕಡೆ ಥರ ಇಲ್ಲಿ ಬಸ್ ಎಲ್ಲ ಇಲ್ಲ, ಫುಲ್ ರಶ್ ಇರುತ್ತೆ. ಮಾತಾಡ್ಕೊಂಡು ಡೈರೆಕ್ಟಾಗಿ ನಾವು ಕೆರೆ ಹತ್ರ ಬಂದ್ರಿ. ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದಾರೆ ಇನ್ನ ಎಲ್ಲರೂ. ಸರಿ ಅಂತೇಳಿ ಅಲ್ಲಿಂದ ನಾವು ಡೈರೆಕ್ಟ್ ರೆಡಿಯಾಗಿ ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿಂದ ದೇವಸ್ಥಾನ ಹತ್ರ ಬಂದ್ವಿ. ತುಂಬ ದೇವಸ್ಥಾನ ಹತ್ರ ರೀಚ್ ಆಗಿದ್ವಿ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಾವು ಹೋದ್ರಿ. ಫುಟ್ಬಾಲ್ಸ್ ಎಲ್ಲ ಕೊಟ್ಟು ಫುಟ್ಬಾಲ್ಸ್ ಎಲ್ಲ ಅಲ್ಲಿ ಬಿಟ್ಟು ಆಮೇಲೆ ನಾವು ಡೈರೆಕ್ಟಾಗಿ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ವಿ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ಒಳಗಡೆ ಹೋಗಿ ದೇವಸ್ಥಾನ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಊಟಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಹಾಗೆ ಊಟ ಮುಗಿಸ್ಕೊಂಡು ಆಮೇಲೆ ಹೊತ್ತಾಗಿರೋ ಬಾಹುಬಲಿ ಬೆಟ್ಟಕ್ಕೆ ಹೋದ್ರಿ. ಆಮೇಲೆ ಎಲ್ಲ ಚಿಕ್ಕ ಬೆಟ್ಟ ಇತ್ತು. ಆಮೇಲೆ ಅದನ್ನ ಹತ್ತಿ ಸರಿ ನೋಡ್ಕೊಂಡ್ಬರೋ ಮನ್ಸಿಗೆ ಹಂಗೆ ನೋಡ್ಕೊಂಡು ಸೀದಾ ನೋಡ್ಕೊಂಡು ಹಾಗೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗ್ತಾ ಇದ್ವಿ ಕುಕ್ಕೆ ಸುಬ್ರಹ್ಮಣ್ಯಗೆ. ಸರಿ ಅಲ್ಲಿಂದ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದು ಅಲ್ಲಿಂದ ಡೈರೆಕ್ಟ್ ಸುಬ್ರಹ್ಮಣ್ಯಂ ದೇವಸ್ಥಾನ ನೋಡ್ಕೊಂಡು ಮೇಲೆ ಒಂದು ಬೆಟ್ಟ ಕಾಣ್ತಾ ಇದೆ. ಆ ಬೆಟ್ಟ ನೆಕ್ಸ್ಟ್ ಟೈಮ್ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಹೆಸರು ಬಂದ್ಬಿಟ್ಟು ಕುಮಾರ ಪರ್ವತ ಅಂತೇಳಿ. ಸರ್ ಅಲ್ಲಿಂದ ದೇವಸ್ಥಾನ ಹತ್ರ ಎಲ್ಲ ಹೊರಗಡೆ ಎಲ್ಲ ನೋಡ್ಕೊಂಡು ಆಮೇಲೆ ದೇವಸ್ಥಾನ ಊಟ ಮಾಡ್ಕೊಂಡು ಜಸ್ಟ್ ಹಂಗೆ ಲೇಟ್ ಆಗಿ ಅಂತೇಳಿ ಅಲ್ಲಿಂದ ನಾವು ಹೊರಡಿ ಆಮೇಲೆ ಅಲ್ಲಿಂದ ಊಟ ಗೀಟ ಮಾಡ್ಕೊಂಡು ಸೀದಾ ನಾವು ಅಲ್ಲಿಂದ ನಾವು ಊರ ಕಡೆ ಹೊಂಟ್ವಿ. ಸರಿ ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ ಬಾಯ್. ಊಟ